ವರ್ಷ ಕಳಿತು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಯಾವ ಗ್ಯಾರಂಟಿ ಯೋಜನೆಯ ಸದ್ಯದ ಸ್ಟೇಟಸ್ ಏನಿದೆ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ಅಸಲಿಗೆ ಜನಕ್ಕೆ ಕೊಡ್ತಿರೋದು ಅಕ್ಕಿ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರ ಅಕ್ಕಿ ಬದಲಿಗೆ ದುಡ್ಡು ಕೊಡೋ ಪ್ರಾಮಿಸ್ ಮಾಡಿತ್ತು. ಸಿದ್ದರಾಮಯ್ಯ ಸರ್ಕಾರ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಒಂದು ಅಗಳು ಕೂಡ ಅಕ್ಕಿ ಕೊಟ್ಟಿಲ್ಲ. ಜನಕ್ಕೆ ಕೊಡ್ತಿರೋ 5 ಕೆಜಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಕೊಡ್ಲಾಗ್ತಾ ಇರುವ ಅಕ್ಕಿ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದೇನು, ಅಕ್ಕಿ ಬದಲಿಗೆ 170 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿ ತಲೆ ಕೌಂಟ್ ಒಬ್ಬೊಬ್ಬರಿಗೆ, ಅಂದ್ರೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನೋ ಲೆಕ್ಕವನ್ನ ಹೇಳ್ತು. 170 5 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟೂ ತಿಂಗಳ ದುಡ್ಡು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ ಅಂತ. ಮತ್ತೊಂದು ಕಡೆ ಕೇಂದ್ರ ಕೆಜಿ ಅಕ್ಕಿ, 1 ಕೆಜಿ ಅಕ್ಕಿಯನ್ನ 22 ರೂಪಾಯಿ 50 ಪೈಸೆ ಕೊಡ್ತಾ ಇದೆ. ಒಂದು ವರ್ಷಕ್ಕೆ ಬರೋಬ್ಬರಿ ಈ ಲೆಕ್ಕಾಚಾರದಲ್ಲಿ ಅಕ್ಕಿ ಖರೀದಿ ಮಾಡಿದ್ರೆ 1200 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೋ ಅಕ್ಕಿ ತೆಗೆದುಕೊಳ್ಳೋ ಮನಸ್ಸು ಬಂದಿಲ್ಲ. ಈ ಕಡೆ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು 2ನೇ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ, ಈಗಷ್ಟೇ ಅದ್ರ ಬಗ್ಗೆ ಸುದೀರ್ಘವಾದ ವರದಿಯನ್ನ ಗಮನಿಸಿದ್ರಿ. ರಾಜ್ಯದ ಪ್ರತಿ ಮಹಿಳೆಯರಿಗೆ ಆಸರೆಯಾಯಿತು ಈ ಗೃಹಲಕ್ಷ್ಮಿ ಶುರುವಲ್ಲಿ. ಪ್ರತಿ ತಿಂಗಳು 2000 ರೂಪಾಯಿ ಬರುತ್ತೆ ಅಂತ ಹೇಳಿ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ರು. ಆದ್ರೆ 3 ತಿಂಗಳಿಂದ ಹಣ ಬಂದಿಲ್ಲ, ಕೆಲವರು 6 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಹೇಳೇ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ಇದರ ಜೊತೆಗೆ ಮುಂದಿನ ಗ್ಯಾರಂಟಿ ಯೋಜನೆ ಯುವ ನಿಧಿ, ನಿಜವಾಗ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಇದೆಯಾ ಇಲ್ವಾ, ಅನುಷ್ಠಾನಕ್ಕೆ ಬಂದಿದೆಯಾ, ಇದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಫಲಾನುಭವಿಗಳಿರೋ ಬಗ್ಗೆ ಕೂಡ ಹೆಚ್ಚಿಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಮುಂದಿನ ಯೋಜನೆ ಶಕ್ತಿ ಯೋಜನೆ ಇರೋ ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆ. ಇಂತಹ ಯೋಜನೆ ಎಲ್ಲಾ ಕಡೆ ಬರಬೇಕು ಅಂತ ಜನ ಮಾತನಾಡ್ತಿದ್ದಾರೆ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಾಡೋ ಯೋಜನೆ ಇದು. ಇದರ ಜೊತೆಗೆ ಗೃಹ ಜ್ಯೋತಿ 200 ಯೂನಿಟ್ ಉಚಿತ ಶಕ್ತಿ ಯೋಜನೆಯನ್ನ ಬಿಟ್ಟರೆ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿರೋದು ಇದು ಕೂಡ. 0 ಬಿಲ್ ಕರೆಂಟ್ ಬಿಲ್ ಅನ್ನ ಗಮನಿಸಿ ಜನ ಕೂಡ ಖುಷಿಯಾಗಿದ್ದಾರೆ. 5ರಲ್ಲಿ 3 ಇನ್ನೂ ಗೊಂದಲ, ಉಳಿದೆರಡು ತಕ್ಕ ಮಟ್ಟಿಗೆ ಕಳಿತು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಯಾವ ಗ್ಯಾರಂಟಿ ಯೋಜನೆಯ ಸದ್ಯದ ಸ್ಟೇಟಸ್ ಏನಿದೆ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ಅಸಲಿಗೆ ಜನಕ್ಕೆ ಕೊಡ್ತಿರೋದು ಅಕ್ಕಿ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರ ಅಕ್ಕಿ ಬದಲಿಗೆ ದುಡ್ಡು ಕೊಡೋ ಪ್ರಾಮಿಸ್ ಮಾಡಿತ್ತು. ಸಿದ್ದರಾಮಯ್ಯ ಸರ್ಕಾರ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಒಂದು ಅಗಳು ಕೂಡ ಅಕ್ಕಿ ಕೊಟ್ಟಿಲ್ಲ. ಜನಕ್ಕೆ ಕೊಡ್ತಿರೋ 5 ಕೆಜಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಕೊಡ್ಲಾಗ್ತಾ ಇರುವ ಅಕ್ಕಿ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದೇನು, ಅಕ್ಕಿ ಬದಲಿಗೆ 170 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿ ತಲೆ ಕೌಂಟ್ ಒಬ್ಬೊಬ್ಬರಿಗೆ, ಅಂದ್ರೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನೋ ಲೆಕ್ಕವನ್ನ ಹೇಳ್ತು. 170 5 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟೂ ತಿಂಗಳ ದುಡ್ಡು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ ಅಂತ. ಮತ್ತೊಂದು ಕಡೆ ಕೇಂದ್ರ ಕೆಜಿ ಅಕ್ಕಿ, 1 ಕೆಜಿ ಅಕ್ಕಿಯನ್ನ 22 ರೂಪಾಯಿ 50 ಪೈಸೆ ಕೊಡ್ತಾ ಇದೆ. ಒಂದು ವರ್ಷಕ್ಕೆ ಬರೋಬ್ಬರಿ ಈ ಲೆಕ್ಕಾಚಾರದಲ್ಲಿ ಅಕ್ಕಿ ಖರೀದಿ ಮಾಡಿದ್ರೆ 1200 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೋ ಅಕ್ಕಿ ತೆಗೆದುಕೊಳ್ಳೋ ಮನಸ್ಸು ಬಂದಿಲ್ಲ. ಈ ಕಡೆ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು 2ನೇ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ, ಈಗಷ್ಟೇ ಅದ್ರ ಬಗ್ಗೆ ಸುದೀರ್ಘವಾದ ವರದಿಯನ್ನ ಗಮನಿಸಿದ್ರಿ. ರಾಜ್ಯದ ಪ್ರತಿ ಮಹಿಳೆಯರಿಗೆ ಆಸರೆಯಾಯಿತು ಈ ಗೃಹಲಕ್ಷ್ಮಿ ಶುರುವಲ್ಲಿ. ಪ್ರತಿ ತಿಂಗಳು 2000 ರೂಪಾಯಿ ಬರುತ್ತೆ ಅಂತ ಹೇಳಿ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ರು. ಆದ್ರೆ 3 ತಿಂಗಳಿಂದ ಹಣ ಬಂದಿಲ್ಲ, ಕೆಲವರು 6 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಹೇಳೇ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ಇದರ ಜೊತೆಗೆ ಮುಂದಿನ ಗ್ಯಾರಂಟಿ ಯೋಜನೆ ಯುವ ನಿಧಿ, ನಿಜವಾಗ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಇದೆಯಾ ಇಲ್ವಾ, ಅನುಷ್ಠಾನಕ್ಕೆ ಬಂದಿದೆಯಾ, ಇದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಫಲಾನುಭವಿಗಳಿರೋ ಬಗ್ಗೆ ಕೂಡ ಹೆಚ್ಚಿಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಮುಂದಿನ ಯೋಜನೆ ಶಕ್ತಿ ಯೋಜನೆ ಇರೋ ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆ. ಇಂತಹ ಯೋಜನೆ ಎಲ್ಲಾ ಕಡೆ ಬರಬೇಕು ಅಂತ ಜನ ಮಾತನಾಡ್ತಿದ್ದಾರೆ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಾಡೋ ಯೋಜನೆ ಇದು. ಇದರ ಜೊತೆಗೆ ಗೃಹ ಜ್ಯೋತಿ 200 ಯೂನಿಟ್ ಉಚಿತ ಶಕ್ತಿ ಯೋಜನೆಯನ್ನ ಬಿಟ್ಟರೆ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿರೋದು ಇದು ಕೂಡ. 0 ಬಿಲ್ ಕರೆಂಟ್ ಬಿಲ್ ಅನ್ನ ಗಮನಿಸಿ ಜನ ಕೂಡ ಖುಷಿಯಾಗಿದ್ದಾರೆ. 5ರಲ್ಲಿ 3 ಇನ್ನೂ ಗೊಂದಲ, ಉಳಿದೆರಡು ತಕ್ಕ ಮಟ್ಟಿಗೆ ಕಳಿತು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಯಾವ ಗ್ಯಾರಂಟಿ ಯೋಜನೆಯ ಸದ್ಯದ ಸ್ಟೇಟಸ್ ಏನಿದೆ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ಅಸಲಿಗೆ ಜನಕ್ಕೆ ಕೊಡ್ತಿರೋದು ಅಕ್ಕಿ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರ ಅಕ್ಕಿ ಬದಲಿಗೆ ದುಡ್ಡು ಕೊಡೋ ಪ್ರಾಮಿಸ್ ಮಾಡಿತ್ತು.
ಸಿದ್ದರಾಮಯ್ಯ ಸರ್ಕಾರ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಒಂದು ಅಗಳು ಕೂಡ ಅಕ್ಕಿ ಕೊಟ್ಟಿಲ್ಲ. ಜನಕ್ಕೆ ಕೊಡ್ತಿರೋ 5 ಕೆಜಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಕೊಡ್ಲಾಗ್ತಾ ಇರುವ ಅಕ್ಕಿ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದೇನು, ಅಕ್ಕಿ ಬದಲಿಗೆ 170 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿ ತಲೆ ಕೌಂಟ್ ಒಬ್ಬೊಬ್ಬರಿಗೆ, ಅಂದ್ರೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನೋ ಲೆಕ್ಕವನ್ನ ಹೇಳ್ತು. 170 5 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟೂ ತಿಂಗಳ ದುಡ್ಡು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ ಅಂತ. ಮತ್ತೊಂದು ಕಡೆ ಕೇಂದ್ರ ಕೆಜಿ ಅಕ್ಕಿ, 1 ಕೆಜಿ ಅಕ್ಕಿಯನ್ನ 22 ರೂಪಾಯಿ 50 ಪೈಸೆ ಕೊಡ್ತಾ ಇದೆ. ಒಂದು ವರ್ಷಕ್ಕೆ ಬರೋಬ್ಬರಿ ಈ ಲೆಕ್ಕಾಚಾರದಲ್ಲಿ ಅಕ್ಕಿ ಖರೀದಿ ಮಾಡಿದ್ರೆ 1200 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೋ ಅಕ್ಕಿ ತೆಗೆದುಕೊಳ್ಳೋ ಮನಸ್ಸು ಬಂದಿಲ್ಲ. ಈ ಕಡೆ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು 2ನೇ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ, ಈಗಷ್ಟೇ ಅದ್ರ ಬಗ್ಗೆ ಸುದೀರ್ಘವಾದ ವರದಿಯನ್ನ ಗಮನಿಸಿದ್ರಿ. ರಾಜ್ಯದ ಪ್ರತಿ ಮಹಿಳೆಯರಿಗೆ ಆಸರೆಯಾಯಿತು ಈ ಗೃಹಲಕ್ಷ್ಮಿ ಶುರುವಲ್ಲಿ. ಪ್ರತಿ ತಿಂಗಳು 2000 ರೂಪಾಯಿ ಬರುತ್ತೆ ಅಂತ ಹೇಳಿ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ರು. ಆದ್ರೆ 3 ತಿಂಗಳಿಂದ ಹಣ ಬಂದಿಲ್ಲ, ಕೆಲವರು 6 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಹೇಳೇ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ಇದರ ಜೊತೆಗೆ ಮುಂದಿನ ಗ್ಯಾರಂಟಿ ಯೋಜನೆ ಯುವ ನಿಧಿ, ನಿಜವಾಗ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಇದೆಯಾ ಇಲ್ವಾ, ಅನುಷ್ಠಾನಕ್ಕೆ ಬಂದಿದೆಯಾ, ಇದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಫಲಾನುಭವಿಗಳಿರೋ ಬಗ್ಗೆ ಕೂಡ ಹೆಚ್ಚಿಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಮುಂದಿನ ಯೋಜನೆ ಶಕ್ತಿ ಯೋಜನೆ, ಇರೋ ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆ. ಇಂತಹ ಯೋಜನೆ ಎಲ್ಲಾ ಕಡೆ ಬರಬೇಕು ಅಂತ ಜನ ಮಾತನಾಡ್ತಿದ್ದಾರೆ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಾಡೋ ಯೋಜನೆ ಇದು. ಇದರ ಜೊತೆಗೆ ಗೃಹ ಜ್ಯೋತಿ 200 ಯೂನಿಟ್ ಉಚಿತ, ಶಕ್ತಿ ಯೋಜನೆಯನ್ನ ಬಿಟ್ಟರೆ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿರೋದು ಇದು ಕೂಡ. 0 ಬಿಲ್ ಕರೆಂಟ್ ಬಿಲ್ ಅನ್ನ ಗಮನಿಸಿ ಜನ ಕೂಡ ಖುಷಿಯಾಗಿದ್ದಾರೆ. 5ರಲ್ಲಿ 3 ಇನ್ನೂ ಗೊಂದಲ, ಉಳಿದೆರಡು ತಕ್ಕ ಮಟ್ಟಿಗೆ ಕಳಿತು ಸರ್ಕಾರ ಅಸ್ತಿತ್ವಕ್ಕೆ ಬಂದು. ಯಾವ್ಯಾವ ಗ್ಯಾರಂಟಿ ಯೋಜನೆಯ ಸದ್ಯದ ಸ್ಟೇಟಸ್ ಏನಿದೆ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ಅಸಲಿಗೆ ಜನಕ್ಕೆ ಕೊಡ್ತಿರೋದು ಅಕ್ಕಿ ಕೇಂದ್ರ ಸರ್ಕಾರದ್ದು. ರಾಜ್ಯ ಸರ್ಕಾರ ಅಕ್ಕಿ ಬದಲಿಗೆ ದುಡ್ಡು ಕೊಡೋ ಪ್ರಾಮಿಸ್ ಮಾಡಿತ್ತು. ಸಿದ್ದರಾಮಯ್ಯ ಸರ್ಕಾರ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಒಂದು ಅಗಳು ಕೂಡ ಅಕ್ಕಿ ಕೊಟ್ಟಿಲ್ಲ. ಜನಕ್ಕೆ ಕೊಡ್ತಿರೋ 5 ಕೆಜಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಕೊಡ್ಲಾಗ್ತಾ ಇರುವ ಅಕ್ಕಿ. ಇದ್ರ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದೇನು, ಅಕ್ಕಿ ಬದಲಿಗೆ 170 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿ ತಲೆ ಕೌಂಟ್ ಒಬ್ಬೊಬ್ಬರಿಗೆ, ಅಂದ್ರೆ ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ 170 ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನೋ ಲೆಕ್ಕವನ್ನ ಹೇಳ್ತು. 170 5 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟೂ ತಿಂಗಳ ದುಡ್ಡು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಂದಿಲ್ಲ ಅಂತ. ಮತ್ತೊಂದು ಕಡೆ ಕೇಂದ್ರ ಕೆಜಿ ಅಕ್ಕಿ, 1 ಕೆಜಿ ಅಕ್ಕಿಯನ್ನ 22 ರೂಪಾಯಿ 50 ಪೈಸೆ ಕೊಡ್ತಾ ಇದೆ. ಒಂದು ವರ್ಷಕ್ಕೆ ಬರೋಬ್ಬರಿ ಈ ಲೆಕ್ಕಾಚಾರದಲ್ಲಿ ಅಕ್ಕಿ ಖರೀದಿ ಮಾಡಿದ್ರೆ 1200 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೋ ಅಕ್ಕಿ ತೆಗೆದುಕೊಳ್ಳೋ ಮನಸ್ಸು ಬಂದಿಲ್ಲ. ಈ ಕಡೆ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು 2ನೇ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ, ಈಗಷ್ಟೇ ಅದ್ರ ಬಗ್ಗೆ ಸುದೀರ್ಘವಾದ ವರದಿಯನ್ನ ಗಮನಿಸಿದ್ರಿ. ರಾಜ್ಯದ ಪ್ರತಿ ಮಹಿಳೆಯರಿಗೆ ಆಸರೆಯಾಯಿತು ಈ ಗೃಹಲಕ್ಷ್ಮಿ ಶುರುವಲ್ಲಿ. ಪ್ರತಿ ತಿಂಗಳು 2000 ರೂಪಾಯಿ ಬರುತ್ತೆ ಅಂತ ಹೇಳಿ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ರು. ಆದ್ರೆ 3 ತಿಂಗಳಿಂದ ಹಣ ಬಂದಿಲ್ಲ, ಕೆಲವರು 6 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಹೇಳೇ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ಇದರ ಜೊತೆಗೆ ಮುಂದಿನ ಗ್ಯಾರಂಟಿ ಯೋಜನೆ ಯುವ ನಿಧಿ, ನಿಜವಾಗ್ಲೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಇದೆಯಾ ಇಲ್ವಾ, ಅನುಷ್ಠಾನಕ್ಕೆ ಬಂದಿದೆಯಾ, ಇದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಫಲಾನುಭವಿಗಳಿರೋ ಬಗ್ಗೆ ಕೂಡ ಹೆಚ್ಚಿಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಮುಂದಿನ ಯೋಜನೆ ಶಕ್ತಿ ಯೋಜನೆ, ಇರೋ ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಿ ಜಾರಿಯಲ್ಲಿರ್ತಕ್ಕಂಥ ಯೋಜನೆ. ಇಂತಹ ಯೋಜನೆ ಎಲ್ಲಾ ಕಡೆ ಬರಬೇಕು ಅಂತ ಜನ ಮಾತನಾಡ್ತಿದ್ದಾರೆ. ಮಹಿಳೆಯರು ಉಚಿತವಾಗಿ ಪ್ರಯಾಣ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಾಡೋ ಯೋಜನೆ ಇದು. ಇದರ ಜೊತೆಗೆ ಗೃಹ ಜ್ಯೋತಿ 200 ಯೂನಿಟ್ ಉಚಿತ, ಶಕ್ತಿ ಯೋಜನೆಯನ್ನ ಬಿಟ್ಟರೆ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿರೋದು ಇದು ಕೂಡ. 0 ಬಿಲ್ ಕರೆಂಟ್ ಬಿಲ್ ಅನ್ನ ಗಮನಿಸಿ ಜನ ಕೂಡ ಖುಷಿಯಾಗಿದ್ದಾರೆ.